IPL ಇದೊಂದು ಆಟ ಮಾತ್ರವಲ್ಲ, ಬೇಟೆಯೂ ಹೌದು. ಪ್ರಪಂಚವ್ಯಾಪ್ತವಾಗಿ ಪ್ರತಿ ವರ್ಷ ಬಹಳ ಮಂದಿ ಕ್ರಿಕೆಟ್ ಅಭಿಮಾನಿಗಳು ಈ ಟೂರ್ನಮೆಂಟ್ಗೋಸ್ಕರ ಉತ್ಸುಕವಾಗಿ ಕಾಯುತ್ತಿರುತ್ತಾರೆ. ಇದು ಭಾರತೀಯರಿಗೆ ಬಹಳ ಮುಖ್ಯವಾದ ಟೂರ್ನಮೆಂಟ್. ಈ ವಿಡಿಯೋದಲ್ಲಿ ನಾವು IPL ಬಗ್ಗೆ ಆಸಕ್ತಿಕರವಾದ ವಿಷಯಗಳನ್ನು ನೋಡೋಣ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. IPLನಲ್ಲಿ ವೇಗವಂತವಾದ ಹಾಫ್ ಸೆಂಚುರಿಯನ್ನು ನಮ್ಮ ಕನ್ನಡಿಗ KL ರಾಹುಲ್ ಅವರು ಸಾಧಿಸಿದ್ದಾರೆ. KL ರಾಹುಲ್ ಅವರು ಕೇವಲ 14 ಬಾಲ್ಸ್ಗಳಲ್ಲಿ 50 ರನ್ಸ್ ಬಾರಿಸಿ ಹಾಫ್ ಸೆಂಚುರಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. IPL 2018ರ ಪ್ರಸಾರ ಹಕ್ಕುಗಳನ್ನು ಸ್ಟಾರ್ ಸ್ಪೋರ್ಟ್ಸ್ ಇಂಡಿಯಾ ದಕ್ಕಿಸಿಕೊಂಡಿತು. ಅದು ಎಷ್ಟು ಕೋಟಿಗಳಿಗೆ ಅಂದರೆ 16,347.5 ಕೋಟಿಗಳಿಗೆ. ಅಂದರೆ IPLನಲ್ಲಿ ಹಾಕುವ ಪ್ರತಿ ಬಾಲ್ಗೆ 21 ಲಕ್ಷಗಳು ಕೊಟ್ಟು ತೆಗೆದುಕೊಂಡಿದ್ದಾರೆ. ಅಂದರೆ ಒಂದೊಂದು ಬಾಲ್ಗೆ 21 ಲಕ್ಷಗಳು. IPL ಚರಿತ್ರೆಯಲ್ಲೇ ಅತಿ ಚಿಕ್ಕ ವಯಸ್ಸಿರುವ ಯಂಗೆಸ್ಟ್ ಪ್ಲೇಯರ್ ಮುಜಿಬ್ ಉರ್ ರೆಹಮಾನ್. IPL 2018ರ ಹರಾಜಿನಲ್ಲಿ ಅವರನ್ನು ತೆಗೆದುಕೊಂಡಾಗ ಅವರ ವಯಸ್ಸು ಕೇವಲ 16 ವರ್ಷಗಳಷ್ಟೇ. ಹಾಗೆ ಇವರು ಹೈಯೆಸ್ಟ್ ಪೇಡ್ ಅಂಡರ್ 19 ಪ್ಲೇಯರ್ ಕೂಡ. ಇವರನ್ನು 2018ರಲ್ಲಿ ಕಿಂಗ್ಸ್ 11 ಪಂಜಾಬ್ 4 ಕೋಟಿ ರೂಪಾಯಿಗಳಿಗೆ ತೆಗೆದುಕೊಂಡಿದ್ದಾರೆ. IPLನಲ್ಲಿ ಕ್ಯಾಪ್ಟನ್ಸಿಯನ್ನು ಚೇಂಜ್ ಮಾಡದಿರೋ ಏಕೈಕ ಟೀಮ್ ಚೆನ್ನೈ ಸೂಪರ್ ಕಿಂಗ್ಸ್. CSK ಕ್ಯಾಪ್ಟನ್ MS ಧೋನಿ ಅವರು ಆ ಟೀಮ್ ಕ್ಯಾಪ್ಟನ್ಸಿ ರೆಸ್ಪಾನ್ಸಿಬಿಲಿಟಿಯನ್ನು ಮೊದಲ IPLನಿಂದಲೂ ಸಹ ಅವರೇ ತೆಗೆದುಕೊಂಡಿದ್ದಾರೆ. ಆದರೆ 2022ರ IPL ಸೀಸನ್ನಲ್ಲಿ ರವೀಂದ್ರ ಜಡೇಜಾ ಅವರು ಕೆಲವು ಪಂದ್ಯಗಳ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡಿದ್ದರು. ಅದಾದ ನಂತರ MS ಧೋನಿ ಅವರು ಮತ್ತೆ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡರು. IPL ಚರಿತ್ರೆಯಲ್ಲೇ 386 ಓವರ್ವರೆಗೂ ನೋ ಬಾಲ್ ಬೌಲಿಂಗ್ ಮಾಡದೇ ಇರುವ ಏಕೈಕ ಬೌಲರ್ ಪಿಯೂಷ್ ಚಾವ್ಲಾ. IPL 2016ರಲ್ಲಿ ಡೆಲ್ಲಿ ಡೇರ್ ಡೆವಿಲ್ಸ್ ಮೇಲೆ ಪಿಯೂಷ್ ಚಾವ್ಲಾ ಅವರು ಮೊಟ್ಟಮೊದಲ ನೋ ಬಾಲ್ ಬೌಲಿಂಗ್ ಮಾಡಿದ್ದರು. ಆದರೆ ಅವರು 8 ವರ್ಷಗಳಿಂದ ನೋ ಬಾಲ್ ಬೌಲಿಂಗ್ ಮಾಡಲೇ ಇಲ್ಲ. IPLನಲ್ಲಿ ಇದೊಂದು ರೇರ್ ಫ್ಯಾಕ್ಟ್. ಫ್ರೆಂಡ್ಸ್, IPLನಲ್ಲಿ ಟೋಟಲ್ 10 ಟೀಮ್ಸ್ ಇರುತ್ತವೆ. ಈ ಟೋಟಲ್ 10 ಟೀಮ್ಸ್ IPL ಟ್ರೋಫಿ ಗೆಲ್ಲಲು ಹೋರಾಹೋರಿ ಎಂದು ಫೈಟ್ ಮಾಡುತ್ತಾರೆ. ಆದರೆ ನೀವು ಸ್ವಲ್ಪ IPL ಟ್ರೋಫಿ ಗಮನಿಸಿದರೆ, ಝೂಮ್ ಮಾಡಿ ನೋಡಿದರೆ ಹೀಗೆ ಬರೆದಿರುತ್ತದೆ: ಯಾತ್ರಾ ಪ್ರತಿಭಾ ಅವಸರ ಪ್ರತಿಹಿ. ಇದರ ಅರ್ಥ ವೇರ್ ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ ಎಂದರ್ಥ. ಟ್ಯಾಲೆಂಟ್ ಇದ್ದವರಿಗೆ ಆಪರ್ಚುನಿಟೀಸ್ ತಪ್ಪದೆ ಬರುತ್ತದೆ ಎಂದು. ನೀವು ಗಮನಿಸಿದ್ದರೆ ಹೀಗೆ ಯಾವ ವರ್ಲ್ಡ್ ಕಪ್ ಟ್ರೋಫಿ ಮೇಲೆ ಬರೆದಿರುವುದಿಲ್ಲ. ಅದಕ್ಕಾಗಿಯೇ IPL ವರ್ಲ್ಡ್ ವೈಡ್ ಆಗಿ ಇಷ್ಟು ಪಾಪ್ಯುಲಾರಿಟಿಯಿಂದ ಹೊಂದಿದೆ. IPL ಅನ್ನು ಲೈವ್ ನೋಡುವಾಗ ನೀವು ಗಮನಿಸಿದ್ದರೆ ಡಿಫ್ರೆಂಟ್ ಶಾಟ್ಸ್ ಅಂಡ್ ಆ್ಯಂಗಲ್ಸ್ನಲ್ಲಿ IPL ಅನ್ನು ಎಡಿಟ್ ಮಾಡುತ್ತಾರೆ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ ಹಾಗೆ ಲೈವ್ ನಡೆಯುತ್ತಿರುವ ಮ್ಯಾಚನ್ನು ಹೇಗೆ ಎಡಿಟ್ ಮಾಡುತ್ತಾರೆಂದು? ಆ್ಯಕ್ಚುಯಲ್ ಆಗಿ ನೀವು ಟಿವಿಯಲ್ಲಿ ನೋಡುವ ಲೈವ್ 5ರಿಂದ 10 ನಿಮಿಷ ಲೇಟಾಗಿ ಲೈವ್ ಟೆಲಿಕಾಸ್ಟ್ ಮಾಡುತ್ತಾರೆ. ಈ ಟೈಮ್ ಆಫ್ ಪೀರಿಯಡ್ ಅಂದರೆ 5ರಿಂದ 10 ನಿಮಿಷದಲ್ಲೇ ಎಡಿಟಿಂಗ್ ಟೀಮ್ ಅವರು ಆ ಮ್ಯಾಚನ್ನು ಡಿಫ್ರೆಂಟ್ ಶಾಟ್ಸ್ ಅಂಡ್ ಆ್ಯಂಗಲ್ಸ್ನಲ್ಲಿ ಎಡಿಟ್ ಮಾಡುತ್ತಾರೆ. ಫ್ರೆಂಡ್ಸ್, ನೀವು ಒಂದು ವೇಳೆ IPL ಅನ್ನು ಫಸ್ಟ್ನಿಂದ ನೋಡುತ್ತಿದ್ದರೆ ಮೊದಲು ಪಾಕಿಸ್ತಾನ್ ಪ್ಲೇಯರ್ಸ್ ಕೂಡ ಈ IPL ಆಡುತ್ತಿದ್ದರು. ಆದರೆ ಸೆಕೆಂಡ್ ಸೀಸನ್ IPLನಿಂದ ಈ ಪಾಕಿಸ್ತಾನ್ ಪ್ಲೇಯರ್ಸ್ ಯಾವ ಸೀಸನ್ನಲ್ಲಿ ಆಡಲಿಲ್ಲ. ಏಕೆಂದರೆ IPL ಫಸ್ಟ್ ಸೀಸನ್ ಆದ ಮೇಲೆ ನಮ್ಮ ಇಂಡಿಯಾಗೆ ಹಾಗೂ ಪಾಕಿಸ್ತಾನ್ಗೆ ವಾರಗಳು ಸ್ಟಾರ್ಟ್ ಆಗಿದ್ದವು. ಹಾಗೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ PCB ಅಫಿಷಿಯಲ್ಸ್ ಪಾಕಿಸ್ತಾನ್ ಪ್ಲೇಯರ್ಸ್ ಅನ್ನು IPLನಲ್ಲಿ ಆಡಬಾರದೆಂದು ಬ್ಯಾನ್ ಇಟ್ಟರು. ಹಾಗೆ ಇಂಡಿಯನ್ ಗೌರ್ಮೆಂಟ್ ಕೂಡ ಈ ಪಾಕಿಸ್ತಾನ್ ಪ್ಲೇಯರ್ಸ್ ಅನ್ನು IPLನಲ್ಲಿ ಆಡಿಸಬೇಡಿ ಎಂದು ಬ್ಯಾನ್ ಮಾಡಿದರು. ಈಗ ನಿಮಗೆ ಅರ್ಥವಾಗಿರುತ್ತದೆ ಏಕೆ ಪಾಕಿಸ್ತಾನ್ ಪ್ಲೇಯರ್ಸ್ IPL ಆಡುವುದಿಲ್ಲವೆಂದು. ಯಾವಾಗಾದರೂ ನಿಮ್ಮ ಫ್ರೆಂಡ್ಸ್ ನಿಮಗೆ ಈ ಡೌಟ್ ಕೇಳಿದರೆ ತಪ್ಪದೆ ಈ ವಿಡಿಯೋ ಶೇರ್ ಮಾಡಿ. ನಿಮಗೆ ಗೊತ್ತಾ IPL ಟ್ರೋಫಿ ವ್ಯಾಲ್ಯೂ ಎಷ್ಟಿರುತ್ತದೆ ಎಂದು? ಆ್ಯಕ್ಚುಯಲ್ ಆಗಿ ಇಲ್ಲಿಯವರೆಗೂ BCCI ಅವರು ಅಫಿಷಿಯಲ್ ಆಗಿ ಈ IPL ಟ್ರೋಫಿ ವ್ಯಾಲ್ಯೂ ಎಷ್ಟಿದೆ ಎಂದು ಎಲ್ಲೂ ಹೇಳಲಿಲ್ಲ. ಆದರೆ ಕೆಲ ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಈ IPL ಟ್ರೋಫಿ ವ್ಯಾಲ್ಯೂ 4ರಿಂದ 5 ಕೋಟಿಗಳವರೆಗೂ ಇರಬಹುದೆಂದು.
ನಿಮಗೆಲ್ಲರಿಗೂ ಗೊತ್ತು IPL ನಲ್ಲಿ ಒಂದೊಂದು ಟೀಮ್ಗೆ ಅವರದ್ದೇ ಆದ ಪರ್ಟಿಕ್ಯುಲರ್ ಜೆರ್ಸಿ ಇರುತ್ತದೆ. ಆದರೆ RCB ಮಾತ್ರ ಪ್ರತಿ ಸಾರಿ IPL ನಲ್ಲಿ ಒಂದು ಮ್ಯಾಚ್ನಲ್ಲಾದರೂ ಗ್ರೀನ್ ಕಲರ್ ಜೆರ್ಸಿ ಹಾಕಿಕೊಳ್ಳುತ್ತಾರೆ. ಈ ಗ್ರೀನ್ ಕಲರ್ ಜೆರ್ಸಿ ಏಕೆ ಹಾಕಿಕೊಳ್ಳುತ್ತಾರೆಂದರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಫ್ರೆಂಡ್ಲಿ ಎಂದು ತೋರಿಸುವುದಕ್ಕೆ ಈ ಕಲರ್ ಜೆರ್ಸಿ ಹಾಕಿಕೊಳ್ಳುತ್ತಾರೆ. ಹಾಗೆ ಯಾವಾಗ ಈ ಜೆರ್ಸಿ ಹಾಕಿಕೊಳ್ಳುತ್ತಾರೋ ಈ ಜೆರ್ಸಿಯಲ್ಲಿ ಅವರ ಹೆಸರ ಬದಲಿಗೆ ಅವರ ಟ್ವಿಟ್ಟರ್ನಲ್ಲಿನ ಯೂಸರ್ಸ್ ನೇಮ್ಸ್ ಬರೆದಿರುತ್ತವೆ. ಹಾಗೆ ಒಂದು ಬಾರಿ ಬ್ಲೂ ಜೆರ್ಸಿ ಏಕೆಂದರೆ ಟು ರೈಸ್ ದಿ ಮನಿ ಟುವರ್ಡ್ಸ್ ಆಕ್ಸಿಜನ್ ಸಪೋರ್ಟ್ ಎಂದರ್ಥ. ಫ್ರೆಂಡ್ಸ್, ನಿಮಗೆ ಗೊತ್ತೇ ಇರುತ್ತದೆ, ಯಾವ ಟೀಮ್ ಆದರೆ IPL ವಿನ್ ಆಗುತ್ತದೋ ಆ ಟೀಮ್ ಅವರು ಹೀಗೆ IPL ಟ್ರೋಫಿಯನ್ನು ಇಟ್ಟುಕೊಂಡು ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಾರೆ. ಆದರೆ ಆ ಟ್ರೋಫಿ ಮಾತ್ರ ಫೇಕ್ ಟ್ರೋಫಿ. ಎಸ್, ನೀವು ಕೇಳಿದ್ದು ನಿಜಾನೇ, ಆ ಟ್ರೋಫಿ ಫೇಕ್ ಟ್ರೋಫಿ. ಆದರೆ ಯಾವಾಗಾದರೆ ಆ ವಿನ್ ಆದ ಟೀಮ್ ಕ್ಯಾಪ್ಟನ್ BCCI ಚೇರ್ಮನ್ನಿಂದ ಆ ಟ್ರೋಫಿಯನ್ನು ತೆಗೆದುಕೊಳ್ಳುತ್ತಾರೋ ಆ ಟ್ರೋಫಿ ಮಾತ್ರ ರಿಯಲ್. ಹೀಗೆ ಫೇಕ್ ಟ್ರೋಫಿ ಏಕೆ ಇಡುತ್ತಾರೆಂದರೆ ವಿನ್ ಆದಾಗ ಆ ಟೀಮ್ ಮೆಂಬರ್ಸ್ ಎಲ್ಲರೂ ಆ ಟ್ರೋಫಿಯನ್ನು ಹೋಲ್ಡ್ ಮಾಡಿ ಸೆಲೆಬ್ರೇಟ್ ಮಾಡುತ್ತಾರೆ. ಆ ಸಮಯದಲ್ಲಿ ಆ ಟ್ರೋಫಿ ಮೇಲೆ ಯಾವುದೇ ಸ್ಕ್ರಾಚಸ್ ಬೀಳದೆ ಇರುವುದಕ್ಕೆ ಅಥವಾ ಡ್ಯಾಮೇಜ್ ಆಗದೆ ಇರುವುದಕ್ಕೆ ಹೀಗೆ ಫೇಕ್ ಟ್ರೋಫಿಯನ್ನು ಇಡುತ್ತಾರೆ. ನೀವು ಒಂದು ವೇಳೆ IPL ಡೈಹಾರ್ಡ್ ಫ್ಯಾನ್ ಆಗಿದ್ದರೆ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿರುತ್ತದೆ. IPL ನಲ್ಲಿ ಮೊದಲ ವಿಕೆಟ್ ಯಾವ ಬೌಲರ್ ತೆಗೆದುಕೊಂಡಿದ್ದಾರೆ ಅಂದರೆ ಹೂ ವಾಸ್ ದ ಫಸ್ಟ್ ಪ್ಲೇಯರ್ ಟು ಟೇಕ್ ಫಸ್ಟ್ ವಿಕೆಟ್ ಇನ್ IPL ಹಿಸ್ಟರಿ. ಈ ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.